ನಮಸ್ಕಾರ, ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ವಿದ್ಯುತ್ ಶಾಕ್, ಸ್ಥಳದಲ್ಲೇ ಬಾಲಕನ ಸಾವು. ಮಂಡ್ಯ ಜಿಲ್ಲೆಯಲ್ಲಿ ದಾರುಣ ಘಟನೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಆಟ ಆಡ್ತಾ ಇದ್ದ ಬಾಲಕನೊಬ್ಬ ವಿದ್ಯುತ್ ಶಾಕ್ನಿಂದ ಸಾವಿಗೀಡಾದಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 5 ವರ್ಷದ ಸಂಜೀವ್ ವಿದ್ಯುತ್ ಅವಘಡಕ್ಕೆ ಬಲಿಯಾದ ನತದೃಷ್ಟ ಬಾಲಕ. ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಲಕ ಸಂಜೀವ್ ಬಚ್ಚಿಟ್ಟುಕೊಳ್ಳಲಿಕ್ಕೆ ಮನೆಯ ಬಾಗಿಲನ್ನು ಮುಚ್ಚಿದಾಗ ವಿದ್ಯುತ್ ಶಾಕ್ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಮಗನನ್ನು ರಕ್ಷಿಸಲಿಕ್ಕೆ ಧಾವಿಸಿದ ತಾಯಿಗೂ ಕೂಡ ವಿದ್ಯುತ್ ಆಘಾತದಿಂದ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾಯಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ತನ್ನ ಕಣ್ಣ ಮುಂದೆಯೇ ತನ್ನ ಕಂದ ಸಾವನ್ನಪ್ಪಿದ್ದನ್ನು ಕಂಡಂತಹ ತಾಯಿಯ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟಿದೆ. ಇನ್ನು ಈ ಪ್ರಕರಣದಿಂದ ಕುಟುಂಬದಲ್ಲಿ ಶೋಕದ ಮನೆಯಾಗಿದೆ. ವಿದ್ಯುತ್ ಆಘಾತಕ್ಕೆ ತಕ್ಷಣವೇ ಕಾರಣ ಈಗ ತಿಳಿದು ಬಂದಿಲ್ಲ. ಇನ್ನು ಪೊಲೀಸ್ನವರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಳೆಗಾಲ ಪ್ರಾರಂಭ ಆಗಿದೆ. ಮಳೆಗಾಲ ಪ್ರಾರಂಭ ಆಗಿ ಅನೇಕ ಅವಾಂತರಗಳಿಗೂ ಕೂಡ ಈ ಮಳೆ ಸಾಕ್ಷಿ ಆಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಕಂಬಗಳು ದರಶಾಹಿ ಆಗ್ತಾ ಇರೋದ್ರಿಂದ ಆದಷ್ಟು ಹುಷಾರಾಗಿರಿ. ಇದಾಗಿತ್ತು ಈ ಹೊತ್ತಿನ ವಿದ್ಯುತ್ವಾಣಿ ಡಿಜಿಟಲ್. ನೋಡ್ತಾ ಇರಿ ವಿದ್ಯುತ್ವಾಣಿ.